ಮಳೆ ಇಲ್ಲದೆ ಕಂಗೆಟ್ಟಿರುವ ಹೊಳಲ್ಕೆರೆ ತಾಲೂಕಿನಲ್ಲಿ ಕೇವಲ 25% ಮಾತ್ರ ಬಿತ್ತನೆಯಾಗಿದ್ದು 75% ಭೂಮಿ ಬಂಜೆ ಬಿದ್ದಿದೆ. ಈಗಾಗಲೇ ಕೊಳವೆ ಬಾವಿಗಳು ಬತ್ತಿ ಹೋಗಿ ಕುಡಿಯುವ ನೀರಿಗೂ ಹಾಗೂ ಜಾನುವಾರುಗಳ ಮೇವಿಗೂ ಹಾಹಾಕಾರ ಉಂಟಾಗಿದೆ. ಸಾಲ ಮಾಡಿ ಬಿತ್ತನೆ ಮಾಡಿದ ರೈತರು ಸಂಕಷ್ಟದಲ್ಲಿದ್ದು ಕೂಡಲೇ 1 ಲಕ್ಷ ರೂಪಾಯಿವರೆಗಿನ ಸಾಲ ಮನ್ನಾ ಮಾಡಬೇಕು. ಪ್ರಮುಖ ಹೋಬಳಿಗಳಲ್ಲಿ ಗೋಶಾಲೆಗಳನ್ನು ತೆರೆಯಬೇಕು ಹಾಗೂ ಭದ್ರಾ ಮೇಲ್ದಂಡೆ ಯೋಜನೆಯಡಿ ಬಿಟ್ಟು ಹೋಗಿರುವ ಕೆರೆಗಳಿಗೂ ನೀರು ತುಂಬಿಸುವ ಕೆಲಸ ಮಾಡಬೇಕು ಎಂದು ರೈತ ಸಂಘದ ಮುಖಂಡರು ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಭೀಕರ ಬರಗಾಲ ತಾಂಡವಾಡುತ್ತಿದ್ದು ಮುಂಗಾರು ಮುಗಿಯುತ್ತಾ ಬಂದರೂ ಸಹ ಮಳೆ ಇಲ್ಲದೆ ಹೊಳಲ್ಕೆರೆ ತಾಲೂಕಾದ್ಯಂತ 25% ಮಾತ್ರ ಬಿತ್ತನೆಯಾಗಿದ್ದು ಉಳಿದ 75% ಭೂಮಿ ಬಿತ್ತನೆ ಮಾಡದೆ ಮುಗಿಲು ನೋಡುವಂತ ರೈತರು ಕುಳಿತಿದ್ದಾರೆ. ಕೊಳವೆ ಬಾವಿಗಳಲ್ಲಿ ನೀರು ಇಲ್ಲದೆ ಖಾಲಿಯಾಗಿ ಸಾರ್ವಜನಿಕರಿಗೆ, ವಿದ್ಯಾರ್ಥಿಗಳಿಗೆ, ಜಾನುವಾರುಗಳಿಗೆ ಕುಡಿಯಲು ನೀರಿಲ್ಲದೆ ತುಂಬ ತೊಂದರೆ ಆಗಿದೆ. ಸಾಲ ಮಾಡಿ ಬೀಜ ಗೊಬ್ಬರ ತಂದು ಭೂಮಿಗೆ ಹಾಕಲು ಸಜ್ಜಾಗಿದ್ದಾರೆ. ಸರ್ಕಾರವು ಹೊಳಲ್ಕೆರೆ ತಾಲೂಕು ಬರಪೀಡಿತ ಪ್ರದೇಶವೆಂದು ಘೋಷಣೆ ಮಾಡಿ ರೈತರ ಸಾಲವನ್ನು ಮನ್ನಾ ಮಾಡುವ ಮೂಲಕ ಭದ್ರಾ ನೀರಾವರಿ ಯೋಜನೆಯಡಿ ಕೆರೆಗಳಿಗೆ ನೀರು ತುಂಬಿಸಬೇಕೆಂದು ರೈತರು ಒತ್ತಾಯವಾಗಿದೆ. ಹಕ್ಕುತ್ತರಗಳು ಹೊಳಲ್ಕೆರೆ ತಾಲೂಕು ಬರಪೀಡಿತ ಪ್ರದೇಶವೆಂದು ಘೋಷಣೆ ಮಾಡಬೇಕು. 1 ಲಕ್ಷದವರೆಗಿನ ರೈತರ ಸಾಲ ಸರ್ಕಾರ ಮನ್ನಾ ಮಾಡಬೇಕು. ತಾಲೂಕಿನ ಹೊಳಲ್ಕೆರೆ, ಕಸಬಾ, ರಾಮಗಿರಿ, ಬೀದುರ್ಗ, ತಾಳ್ಯ ಹೋಬಳಿಗಳಲ್ಲಿ ಗೋಶಾಲೆ ಪ್ರಾರಂಭ ಮಾಡುವುದು. ಭದ್ರಾ ಮೇಲ್ದಂಡೆ ಯೋಜನೆಯಡಿ ಬಿಟ್ಟು ಹೋಗಿರುವ ಕೆರೆಗಳಿಗೆ ಕಣಿವೆ ಕೆರೆ, ರಾಮಗಿರಿ, ಕಂಚಿಕೆರೆ, ತುಪ್ಪದಹಳ್ಳಿ, ಮುದ್ದಿನಕಟ್ಟೆ, ಲೋಕದಳ್ಳಿ ಕೆರೆ, ಕಂಚಾಪುರ ಕೆರೆ, ಹೊಸಕೆರೆ, ದೊರಿವಿನಕಟ್ಟೆ ಕೆರೆ, ಗೌಡಿಹಳ್ಳಿ ಕೆರೆ, ಬೊಮ್ಮನಹಳ್ಳಿ ಕೆರೆ, ಸಿಂಗೇನಹಳ್ಳಿ ಕೆರೆ, ಆಡಿಕಾವಲು ಕೆರೆ, ತಾಳ್ಯದ ಕೆರೆ ಎಲ್ಲ ಕೆರೆಗಳು ಸೇರ್ಪಡೆ ಮಾಡಿ ಕೆರೆಗಳಿಗೆ ನೀರು ತುಂಬಿಸುವುದು. ಹಳ್ಳಿಗಳಲ್ಲಿ ಕುಡಿಯಲು ನೀರಿಲ್ಲದೆ ಸಮಸ್ಯೆಯಾಗಿದೆ. ಶೀಘ್ರವೇ ಈ ಗ್ರಾಮಗಳಲ್ಲಿ ಕೊಳವೆ ಬಾವಿ ಹಾಕಿಸಿ ನೀರಿನ ವ್ಯವಸ್ಥೆ ಮಾಡುವುದು.